ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 4,000 ಹಣವನ್ನ ಕೊಡ್ತಾರಂತೆ. ಈ ಒಂದು ನ್ಯೂಸ್ ಎಲ್ಲಾ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕನ್ಫರ್ಮ್ ಆಗಿ 4,000 ಕೊಡ್ತಾರಾ? ಸೊ ಏನ್ ಇದ್ರ ಬಗ್ಗೆ ಮಾಹಿತಿ ಸರಿಯಾಗಿ ತಿಳಿತಿಲ್ವಲ್ಲ ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಯಾವಾಗ 4,000 ಹಣವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಯಾಕೆಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬಹುದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರು ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇದುವರೆಗೂ ಕೂಡ 2,000 ಬರ್ತಾ ಇತ್ತು. ಸಡನ್ ಆಗಿ ಇವಾಗ 4,000 ಕೊಡ್ತಾರಂತೆ. ಸೊ ಎಲ್ಲಾ ಕಡೆ ನ್ಯೂಸ್ ಇದು ವೈರಲ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದ್ರೆ 4,000 ಕೊಡ್ತಾರಂತೆ. ಸೊ ಇದು ನಿಜನಾ? ಇಲ್ಲಿ ನೋಡಿದ್ರೆ ನಮ್ಗೆ 17ನೇ ಕಂತಿನ ಹಣನೇ ಇನ್ನೂ ರೀಚ್ ಆಗಿಲ್ಲ. ಸೊ 4,000 ಯಾವಾಗ ಕೊಡ್ತಾರೆ, ಏನ್ ಕಾರಣಕ್ಕಾಗಿ ಕೊಡ್ತಿದ್ದಾರೆ ಅಂತ ತುಂಬಾನೇ ತಲೆಯಲ್ಲಿ ಕ್ವೆಶನ್ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಇವಾಗ ಕ್ಲಾರಿಟಿಯನ್ನ ಕೊಡ್ತೀನಿ ನೋಡಿ. ವಿಧಾನಸೌಧದಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಅವರು ಒಂದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅವರ ಮಧ್ಯೆ ಮಾತುಕತೆ ನಡೆದಾಗ ಏನಂತ ಅಂದ್ರೆ, ನಮ್ಮ ಬಿಜೆಪಿ ಅವರು ನೀವು ಕೊಡ್ತಿರುವಂತಹ ಗ್ಯಾರಂಟಿಗಳನ್ನ ನಿಲ್ಲಿಸಿ, ಇದರಿಂದ ಜನಗಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ನೀವು ಬೇರೆ ಒಂದು ಅಂತ ಅಂದ್ರೆ SC ST ಅವ್ರಿಗೆ ಆಗಿರ್ಬೋದು ಅಥವಾ ವಿಧವಾ ವೇತನ ಆಗಿರ್ಬೋದು, ಈ ಪೆನ್ಷನ್ ದುಡ್ಡೆಲ್ಲ ತಗೊಳ್ತೀರಾ ಅಲ್ವಾ, ಸೊ ಅದಕ್ಕೆ ತೆಗೆದಿಟ್ಟಂತಹ ಹಣವನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ. ಜೊತೆಗೆ ಯೋಜನೆಗಳು ಅಂತ ಹೇಳ್ಕೊಂಡು ಈ ನಿಮ್ಮ ಗ್ಯಾರಂಟಿಗಳಿಗೆ ಈ ಒಂದು ಹಣವನ್ನ ಕೊಡ್ತಾ ಇದ್ದೀರಾ. ಸೊ ಎಲ್ಲೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಿಲ್ಲ. ನಮ್ಮ ಒಂದು ಸರ್ಕಾರವನ್ನ ಏನ್ ಮಾಡ್ತಾ ಇದ್ದೀರಾ, ಸಾಲ ಕೂಡ ಮಾಡ್ತಾ ಇದ್ದೀರಾ ನೀವು ಅಂತ ಇಲ್ಲಿ ಮಾತಿನ ಚಕಮಕಿ ನಡೆದೇ ಇರುತ್ತೆ. ಸೊ ನೋಡಿರ್ತೀರಾ. ಸೊ ಅವರೊಂಥರ ಹೇಳ್ತಾರೆ, ಇವರೊಂಥರ ಹೇಳ್ತಾರೆ. ಸೊ ಇದ್ರ ನಡುವೆ ನಮ್ಮ ಕುಣಿಗಲ್ ರಂಗನಾಥ್ ಆಗಿರುವಂತಹ ಒಂದು ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಸೊ ಅವ್ರು ಹೇಳ್ತಾ ಇರೋದೇನಂತ ಅಂದ್ರೆ, ಮಹಿಳೆಯರ ಶಾಪ ನಿಮಗೆ ತಟ್ಟತೆ, ಗ್ಯಾರಂಟಿಗಳನ್ನ ನಿಲ್ಸಿ ಅಂತ ಹೇಳ್ತಿದ್ದೀರಾ ಅಲ್ವಾ. ಸೊ ನಾವೇನಾದ್ರೂ ನಿಲ್ಸಿದ್ರೆ ಮಹಿಳೆಯರು ಹಾಕುವಂತಹ ಶಾಪ ನೇರವಾಗಿ ಬಿಜೆಪಿ ಸರ್ಕಾರಕ್ಕೆ ತಟ್ಟುವಂತದ್ದು. ಸೊ ನಮ್ಮ ಮಹಿಳೆಯರು ಒಂದ್ ವೇಳೆ ಏನಾದ್ರೂ 2,000 ನೀವು ಕೊಡ್ತಿರುವಂತಹ ಹಣ ನಮಗೆ ಸಾಕಾಗ್ತಿಲ್ಲ, ಸೊ ಜಾಸ್ತಿ ಮಾಡಿ ಅಂತ ಏನಾದ್ರೂ ಕೇಳಿದ್ರು ಅಂತ ಅಂದ್ರೆ ನಾವು 4,000 ಹಣವನ್ನ ಕೊಡೋದಕ್ಕೂ ಕೂಡ ಹೇಸೋದಿಲ್ಲ ಇಲ್ಲಿ ಅಂತ ನಮ್ಮ ರಂಗನಾಥ್ ಸರ್ ಅವರು ಹೇಳಿರುವಂತದ್ದು. ಅದು ಯಾವಾಗ ಅಂತ ಇಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ ನೋಡಿ. ಎಲ್ಲರೂ ಕೂಡ ಯುಗಾದಿ ಹಬ್ಬಕ್ಕೆ ಅಂತ ತಿಳ್ಕೊಂಡಿದ್ರೆ, ಇಲ್ಲಿ ಯುಗಾದಿ ಹಬ್ಬಕ್ಕೆ 4,000 ಹಣವನ್ನ ನೀಡ್ತಿರೋದಲ್ಲ. ಇಲ್ಲಿ ಯಾವಾಗ ಅಂತ ಅವ್ರು ಹೇಳಿದ್ದಾರೆ ಅಂತ ಅಂದ್ರೆ, ಇನ್ನ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ನೋಡಿ 2028ಕ್ಕೆ. ಸೊ ಅವಾಗ ಒಂದ್ ವೇಳೆ ಮಹಿಳೆಯರು ಈ ರೀತಿ ನಮಗೆ ಹಣ ಸಾಕಾಗ್ತಿಲ್ಲ, ನೀವು ಹೆಚ್ಚಿಗೆ ಮಾಡ್ಬೇಕು ಅಂತ ಏನಾದ್ರು ಅಂದ್ರೆ ನಾವು 4,000 ಕೊಡ್ತೀವಿ. ಸೊ 4,000 ಕೊಡ್ತೀವಿ ಅಂತ ಅಂದಾಗ ಮತ್ತೆ ಮಹಿಳೆಯರು ಏನ್ ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೆ. ಸೊ ಇಲ್ಲಿ ನೀವು ಕ್ಲಾರಿಟಿಯನ್ನ ತಿಳ್ಕೋಬೇಕು. ಸೊ ಇವಾಗ ಕೊಡ್ತಿರೋ 2,000 ಸಾಕಾಗ್ತಿಲ್ಲ ಅಂತಂದ್ರೆ 4,000 ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂತ ಇಲ್ಲಿ ರಂಗನಾಥ್ ಸರ್ ಅವರು ಹೇಳ್ತಿರುವಂತದ್ದು. ಸೊ ಯುಗಾದಿ ಹಬ್ಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ 4,000 ಹಣವನ್ನ ಕೊಡೋದಿಲ್ಲ. ಯಾರು ಕೂಡ ಖುಷಿ ಪಡೋಕ್ಕೂ ಹೋಗ್ಬೇಡಿ, ಜೊತೆಗೆ ಕನ್ಫ್ಯೂಷನ್ ಆಗೋದಕ್ಕೂ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ 4,000 ಬಗ್ಗೆ. ನೆಕ್ಸ್ಟ್ ಬರುವಂತಹ ಎಲೆಕ್ಷನ್ ಅಲ್ಲಿ ನಿಮ್ಗೆ ಏನ್ ಮಾಡೋದು, 4,000 ಜಾಸ್ತಿ ಮಾಡ್ತೀವಿ ಒಂದ್ ವೇಳೆ ಮಹಿಳೆಯರು ಈ ರೀತಿ ಕ್ವೆಶ್ಚನ್ ಮಾಡಿದ್ರೆ ಅಂತ ಇನ್ನೂ ಕೂಡ ಅದು ಕ್ವೆಶ್ಚನ್ ಮಾರ್ಕ್ ಅಲ್ಲೇ ಇರುವಂತದ್ದು. ಸೊ ಯಾರು ಕೂಡ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತ ಅಂದ್ರೆ 17ನೇ ಕಂತಿನ ಹಣ ಏನಿದೆ, ಸೊ ಅದು ಕೇವಲ 60% ಫಲಾನುಭವಿಗಳಿಗೆ ರೀಚ್ ಆಗಿರುವಂತದ್ದು. ನೆಕ್ಸ್ಟ್ ಉಳ್ಕೊಂಡಿರುವಂತಹ 40% ಫಲಾನುಭವಿಗಳಿಗೆ ಯಾವಾಗ ರೀಚ್ ಆಗುತ್ತೆ ಅಂತ ಅನ್ನೋದಾದ್ರೆ, ಇಲ್ಲಿ ಸರ್ಕಾರ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಅವ್ರಿಗೆ. ಸೊ ಈ ತಿಂಗಳು 25ನೇ ತಾರೀಕು ಆಗಿರ್ಬೋದು ಅಥವಾ ಈ ತಿಂಗಳು ಕೊನೆವರೆಗೂ ಕೂಡ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗಡೆ ಏನಂತಂದ್ರೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಒಂದ್ ವೇಳೆ ಏನಾದ್ರೂ ಹಣ ಬರ್ಲಿಲ್ಲ, ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನೀವೇನಾದ್ರೂ ಕೇಳೋದಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋನು ಕೂಡ ವಿಸಿಟ್ ಮಾಡಿ. ಇದು ಮಾಹಿತಿ ಇಷ್ಟ ಆಯ್ತು ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.